Hi guys, welcome to my vlog. ಸೊ ಇವತ್ತು ಏನು ಮಾಡ್ತಿದ್ದೀವಿ ಅಂತ ಅಂದರೆ ಇವತ್ತು ಅಜ್ಜಿದು ಅನ್ನೋ ದಿವಸದ ಕಾರ್ಯ ಇತ್ತು. ನಿನ್ನೆ ನಾವು ಅಷ್ಟೊಂದು ಮಾಡೋಕ್ಕಾಗಲಿಲ್ಲ. ಸೊ ಸಿಂಪಲ್ಲಾಗಿ ಮನೇಲೇ ಅಡುಗೆ ಎಲ್ಲ ಮಾಡ್ತಾಯಿದ್ದೀನಿ. ಸೊ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ. ಸೊ ನಾವು ವೀಡಿಯೋ ಮಾಡೋಷ್ಟರಲ್ಲಿ ನಮ್ಮ ಅಮ್ಮ ಅಡುಗೆ ಸ್ಟಾರ್ಟ್ ಮಾಡಿಬಿಟ್ಟಿದ್ರು. ನಮ್ಮ ತಂಗಿ ಕೂಡ ನಮ್ಮ ಮಮ್ಮಿಗೆ ಹೆಲ್ಪ್ ಮಾಡಿಕೊಡ್ತಾಯಿದ್ಲು. ಸೊ ಅವಳನ್ನ ನೋಡಿ ನಾನು ಕೂಡ ಹೆಲ್ಪ್ ಮಾಡಬೇಕು ಅಂತ ಅನಿಸ್ತು. ಸೊ ನಮ್ಮ ಮಮ್ಮಿಗೆ ನಾನು ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದೆ. ಹಾಗೇ ಈ ಕಡೆ ಮಟನ್ ಕೂಡ ಬೇಯಿಸ್ತಾಯಿದ್ರು. ಸೊ ನಮ್ಮಮ್ಮ ಗೀ ರೈಸ್ ಮಾಡೋದಕ್ಕೆ ಆಲ್ರೆಡಿ ಇಟ್ಟಿದ್ರು. ಸೊ ಅದಾದಮೇಲೆ ನಾನಿಲ್ಲಿ ಚಿಕನ್ ಗ್ರೇವಿ ಮಾಡೋದಕ್ಕೆ ಆಲ್ರೆಡಿ ನಾನು ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿನ ಎಣ್ಣೆಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ಇದಕ್ಕೆ ಟೊಮೆಟೊನ ಆ್ಯಡ್ ಮಾಡ್ತಾಯಿದ್ದೀನಿ. ಟೊಮೆಟೊನ ಒಂದು ಸ್ವಲ್ಪ ಇದಕ್ಕೆ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದನ್ನು ಒಂದು ಸ್ವಲ್ಪ ಹೊತ್ತು ಬೇಯಿಸ್ಕೊಂಡ್ರೆ ಸಾಕು, ಎಲ್ಲ ಸ್ಮ್ಯಾಶ್ ಆಗುತ್ತೆ ಚೆನ್ನಾಗಿ. ಅದಾದಮೇಲೆ ನಮ್ಮಮ್ಮ ಚಿಕನ್ ಹಾಕಿದ್ರು. ಸೊ ನನಗೆ ಚಿಕನ್ ಬಿಟ್ಟೋದಕ್ಕೂ ಒಂದು ಸ್ವಲ್ಪ ಒಂಥರ ಆಗುತ್ತೆ, ಬಟ್ ಆದರೂ ನಮ್ಮಮ್ಮ ವಾಶ್ ಮಾಡಿ ಕೊಟ್ಟರು. ಸೊ ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿದೆ, ಸ್ವಲ್ಪ ಪುದೀನ ಸೊಪ್ಪು ಕೂಡ ಆ್ಯಡ್ ಮಾಡಿದೆ, ಅದಕ್ಕೆ ಚೆನ್ನಾಗಿ ಬರುತ್ತೆ ಅಂತ ಹೇಳಿ. ನೆಕ್ಸ್ಟು ಈ ಕಡೆ ಗೀ ರೈಸ್ ಚೆನ್ನಾಗಿ ಹಾಕ್ತಾಯಿತ್ತು. ಈ ಕಡೆ ತುಂಬ ಚೆನ್ನಾಗಿ ಬಂದಿತ್ತು. ನನಗಂತೂ ತುಂಬ ಖುಷಿ ಆಯ್ತು, ನಮ್ಮಮ್ಮ ಹೇಳ್ಕೊಟ್ಟಿದ್ದು ನನಗೆ ಗೀ ರೈಸ್ನ. ಸೊ ನಾನು ಈ ಕಡೆ ಚಿಕನ್ಗೆ ಮಸಾಲೆ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ನೆಕ್ಸ್ಟ್ ಇದಕ್ಕೆ ಫಸ್ಟೇ ಆಲ್ರೆಡಿ ಉಪ್ಪು ಹಾಕ್ಕೊಂಡಿದ್ದೆ. ಸೊ ಆಲ್ರೆಡಿ ನಾನು ಉಪ್ಪು ಹಾಕಿರೋದ್ರಿಂದ ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ಸೊ ಈ ಥರ ಬಂತು. ನೆಕ್ಸ್ಟ್ ನಾನು ಇದಕ್ಕೆ ತೆಂಗಿನ ಹಾಲನ್ನ ಹಾಕ್ಕೊಂಡೆ. ಸೊ ತೆಂಗಿನಕಾಯಿನ ಚೆನ್ನಾಗಿ ರುಬ್ಕೊಂಡು ಅದರಿಂದ ಬಂದಂಥ ರಸನ ಇಟ್ಕೊಂಡು ಈ ಥರ ಆ್ಯಡ್ ಮಾಡಿದ್ದೀನಿ ಅದಕ್ಕೆ. ನೆಕ್ಸ್ಟ್ ಇದು ಈ ಥರ ಚೆನ್ನಾಗಿ ಬೆಂದಿದೆ. ಸೊ ತುಂಬ ಚೆನ್ನಾಗಿ ಬಂದಿತ್ತು. ನೆಕ್ಸ್ಟ್ ನಾನಿಲ್ಲಿ ಹೆಸರುಬೇಳೆ ಪಾಯಸ ಮಾಡೋದಕ್ಕೆ ಒಂದು ಪ್ಯಾನ್ಗೆ ನಾನಿಲ್ಲಿ ಹೆಸರುಬೇಳೆನ ಹಾಕ್ಕೊತಾ ಇದ್ದೀನಿ. ಸೊ ಇದನ್ನು ಫ್ಯೂ ಮಿನಿಟ್ಸ್ ಸ್ವಲ್ಪ ಹುರ್ಕೋಬೇಕು. ಅದಾದಮೇಲೆ ಹುರ್ಕೊಂಡಾದ್ಮೇಲೆ ಇದನ್ನು ಒಂಥರ ಬ್ರೌನಿಷ್ ಬಂದರೆ ಸಾಕಿದ್ದು. ನೆಕ್ಸ್ಟ್ ಇದಾದಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ನಾನು ಇದನ್ನು ವಾಶ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ಇದನ್ನು ವಾಶ್ ಮಾಡಿಕೊಂಡು ಒಂದು ಕುಕ್ಕರ್ಗೆ ಆ್ಯಡ್ ಮಾಡ್ಕೋಬೇಕು, ಒಂದು ಸ್ವಲ್ಪ ನೀರು ಹಾಕ್ಕೊಂಡು. ಅದಾದಮೇಲೆ ಇದು 1 ವಿಷಿಲ್ ಆರ್ 2 ವಿಷಿಲ್ ಒಂದು ಸ್ವಲ್ಪ ಬರ್ಸಿದ್ರೆ ಸಾಕು, ಯಾಕಂದರೆ ಅದು ತುಂಬ ಸ್ಮ್ಯಾಶ್ ಆಗಿರುತ್ತೆ. ನೆಕ್ಸ್ಟ್ ನಾನು ಪ್ಯಾನ್ಗೆ ಬೆಲ್ಲನ ಹಾಕೋತಾ ಇದ್ದೀನಿ. ಬೆಲ್ಲ ಸ್ವಲ್ಪ ಇದು ಈ ಥರ ಪಾಕ ಬರಬೇಕು, ಸ್ವಲ್ಪ ಕರಗಿದ್ರೆ ಸಾಕು, ಪಾಕನೇ ಬರಬೇಕು ಅಂತ ಏನಿಲ್ಲ. ನೆಕ್ಸ್ಟ್ ನಾನಿಲ್ಲಿ 2 ವಿಸಿಲ್ಸು ಕೂಗಿಸ್ಕೊಂಡಿದ್ದೀನಿ ನಾನು. ನೆಕ್ಸ್ಟ್ ನಾನಿಲ್ಲಿ ಈ ಥರ ತುಂಬ ಚೆನ್ನಾಗಿ ಸ್ಮ್ಯಾಶ್ ಆಗಿದೆ. ನಾನು ಇದಕ್ಕೆ ಹಾಲನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಹಾಲು ಹಾಕಿದಷ್ಟು ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್ ನಾನು ಇದಕ್ಕೆ ಫಸ್ಟೇ ಸೋಸ್ಕೊಂಡು ಇಟ್ಕೊಂಡಿದ್ದೆ ನಾನು ಬೆಲ್ಲನ. ಸೊ ಅದನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಇದನ್ನು ಚೆನ್ನಾಗಿ ಕೈಯಲ್ಲಿ ತಿರುಗಿಸ್ಕೊಂಡಾದ್ಮೇಲೆ ನಾನಿಲ್ಲಿ ಗೋಡಂಬಿ ಮತ್ತು ದ್ರಾಕ್ಷಿಯನ್ನು ಹಾಗೆ ಹಾಕ್ತಾಯಿದ್ದೀನಿ. ತುಪ್ಪದಲ್ಲಿ ಹುರಿದ್ಬಿಟ್ಟು ಹಾಕ್ಬೋದು, ಬಟ್ ನಾನು ತುಪ್ಪ ತಿನ್ನಲ್ಲ ಅಂತ ಸುಮ್ಮನೆ ಹಾಗೆ ಹಾಕಿದ್ದೀನಿ. ನೆಕ್ಸ್ಟ್ ಇದು ರೆಡಿ ಆಯಿತು. ನೆಕ್ಸ್ಟ್ ನಮ್ಮಮ್ಮ ಎಡೆ ಇಕ್ಕೋದಕ್ಕೆ ಅಂತ ಹೇಳಿ ಊಟ ಎಲ್ಲ ಇಕ್ಕಿ ಪೂಜೆ ಎಲ್ಲ ಮಾಡಿ ಮೇಲೆ ತೊಗೊಂಡೋಗಿಟ್ರು. ಸೊ ನಾನು ನೆಕ್ಸ್ಟು ಊಟ ಮಾಡಿ ರೀಲ್ಸ್ ಮಾಡೋಣ ಅಂತ ರೆಡಿ ಆದೆ. ಸೊ ಹೇಗೆ ಕಾಣಿಸ್ತಿದ್ದೀನಿ ಅಂತ ಕಮೆಂಟ್ ಮಾಡಿ ಗೈಸ್. ಸೊ ಚೆನ್ನಾಗಿ ಕಾಣಿಸ್ತಿದ್ದೀನಲ್ಲ. ಸೊ ನನ್ನ ತಂಗಿನೂ ರೆಡಿಯಾಗಿ ರೀಲ್ಸ್ ಮಾಡಿಕೊಂಡು ಅಲ್ಲಿಂದ ನಾವು ಆಟೋ ಹೊತ್ಕೊಂಡು ಊರಿಂದ ಹೊರಟ್ವಿ ಸಬರಿಗೆ. ಸೊ ಸಬರಿಗೆ 3 ಜನನೂ ಕೂಡ ಬಂದ್ವಿ. ಸೊ ಬಸ್ ಸ್ಟ್ಯಾಂಡಲ್ಲಂತೂ ತುಂಬ ರಶ್ಶು ಗೈಸ್, ಯಾವಾಗ ನೋಡಿ ರಶ್ಶು. ಸೊ ಅದು ಹತ್ಕೊಂಡು ಬಂದ್ವಿ. ಸೊ ಮೈಸೂರು ರೀಚ್ ಆದ್ವಿ. ಮೈಸೂರಿಂದ ಮತ್ತೆ ಸಿಟಿ ಬಸ್ ಹತ್ತೋದಕ್ಕೆ ಅಂತ ಹೋದ್ವಿ. ಅಲ್ಲಿಂದ ಸಿಟಿ ಬಸ್ ಹತ್ಕೊಂಡು ಅಲ್ಲಿಂದ ಮನೆಗೆ ನಡ್ಕೊಂಡು ಬಂದ್ವಿ ಗೈಸ್. ಇದರಲ್ಲಿ 3 ಜನ ಮನೆಗೆ ಬಂದ್ವಿ ಗೈಸ್. ನೋಡಿ 3 ಜನನೂ ಒಂದೊಂದು ಕಡೆ ಕುತ್ಕೊಂಡು ಫುಲ್ ಸುಸ್ತಾಗಿ ಹೋಗ್ತೇವೆ ಗೈಸ್. ಅಲ್ಲಿಂದ ನಡ್ಕೊಂಡು ಬಂದು ಸೊ ಡ್ರೆಸ್ ಚೇಂಜ್ ಎಲ್ಲ ಮಾಡಿ ಕಾಫಿ ಎಲ್ಲ ಕುಡಿದು ಮತ್ತು ಬಜ್ಜಿ ತಿಂದೆ. ಬಂದು ತುಂಬ ಟಯರ್ಡ್ ಆಗಿದೆ ಗೈಸ್, ಕಾಫಿ ಕುಡಿದೆ. ಸೊ ಇವಾಗ ನಂಗೆ ನಿದ್ದೆ ಬರ್ತಿದೆ, ನಿದ್ದೆ ಮಾಡಬೇಕು. ವಿಡಿಯೋ ಮುಗಿಸೋ ಟೈಮ್ ಬಂತು ಗೈಸ್. ಯಾರ್ಯಾರಿಗೆ ನನ್ನ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.